ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಧರ್ಮಸ್ಥಳ ಟ್ರಿಪ್ ಹೋಗ್ತಿದ್ದೀರಿ. ಇಲ್ಲಿ ನಾವು ಮೆಜೆಸ್ಟಿಕ್ಕಿಂದ ಹೋಗೋಣ ಅಂತ ಡಿಸೈಡ್ ಆಗಿದ್ದೀರಿ. ಇಲ್ಲಿ ಒಬ್ಬರಿಗೆ KSRTCಯಲ್ಲಿ 390 ರೂಪಾಯಿ ಟಿಕೆಟ್ ಇದೆ. ನೋಡಿ, ಇಲ್ಲಿ ನಾನು, ನನ್ನ ತಮ್ಮ ಹಾಗೂ ನಮ್ಮ ಅಕ್ಕ, ಅವ್ರ ಮಕ್ಕಳು ಹಾಗೂ ನನ್ನ ಮಗಳು ಲಿಖಿತ ಒಂದಿಗೆ ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ಕಿಂದ ನಾವು ಧರ್ಮಸ್ಥಳ ತಲುಪೋಕ್ಕೆ ಒಂದು 6 ಗಂಟೆಗಳ ಕಾಲ ಬೇಕಾಗತ್ತೆ. ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಆಗಿತ್ತು. ನಾವು ಧರ್ಮಸ್ಥಳ ತಲುಪೋಷ್ಟ್ರೊಳಗಡೆ ರಾತ್ರಿ 8 ಗಂಟೆ ಆಗಿತ್ತು. ಹಾಗೆ ಫ್ರೆಶ್ ಅಪ್ ಆಗಿ ದರ್ಶನ ಮುಗಿಸ್ಕೊಂಡ್ವಿ. ನಂತರ ದೇವರ ಪ್ರಸಾದ ಮುಗಿಸ್ಕೊಂಡು ಬರೋಷ್ಟ್ರೊಳಗಡೆ 10:20 ಆಗಿತ್ತು. ನಾವು ನೈಟು ಅಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಉಡುಪಿಗೆ ಪ್ರಯಾಣ ಬೆಳೆಸಿದ್ರಿ. ನಾವು ಬೆಳಗ್ಗೆ 8 ಗಂಟೆಗೆಲ್ಲ ಉಡುಪಿನ ತಲುಪಿದ್ವಿ. ನೋಡಿ, ನಾವು ಬಸ್ ಸ್ಟಾಪಿಂದ ಉಡುಪಿ ಕೃಷ್ಣ ಮಠಕ್ಕೆ ಹೋಗ್ತಾ ಇದ್ದೀವಿ. ನಾವಿಲ್ಲಿ ದೇವರಿಗೆ ಸ್ವಲ್ಪ ಹೂವು ಹಾಗೂ ತುಳಸಿ ಮಾಲೆನ ತಗೊತಾ ಇದ್ದೀರಿ. ಇಲ್ಲಿ ನಾವು ಕೃಷ್ಣನ ತೇರುಗಳು ಹಾಗೆ ಮುಖ್ಯ ದ್ವಾರವನ್ನು ನೋಡ್ತಾ ಇದ್ದೀರಿ. ನೋಡಿ, ಎಷ್ಟು ಸುಂದರವಾಗಿದೆ ತೇರುಗಳು. ಹಾಗೆ ಇಲ್ಲಿ ಕನಕನ ಕಿಂಡಿಯನ್ನು ಸಹ ವೀಕ್ಷಣೆ ಮಾಡ್ತಾ ಇದ್ದೀರಿ. ನಂತರ ನಾವು ಕೃಷ್ಣನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಆವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಸೇರಿದರು. ನೋಡಿ, ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಕಲ್ಯಾಣಿ ನೋಡಿ ಎಷ್ಟೊಂದು ಸುಂದರವಾಗಿದೆ. ನೋಡಿ, ನಮ್ಮ ಲಿಖಿತ ಅಂತೂ ಕಲ್ಯಾಣಿನ ತುಂಬ ಖುಷಿಯಿಂದ ಇಷ್ಟಪಟ್ಟು ನೋಡ್ತಾ ಇದ್ದಾಳೆ. ನಂತರ ನಾವು ಇಲ್ಲಿ ದರ್ಶನನ ಮುಗಿಸ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ಹಾಗೆ ನಾವಿಲ್ಲಿ ಭಗವದ್ಗೀತೆ 2 ಬುಕ್ಗಳನ್ನು ತಗೊಂಡು ನಂತರ ನಾವು ಪ್ರಯಾಣ ಬೆಳೆಸಿದ್ದೆ ಮಲ್ಪೆ ಬೀಚ್ಗೆ. ಸಂಡೇ ಆಗಿರೋದ್ರಿಂದ ಬೀಚಲ್ಲೂ ಸಹ ತುಂಬ ಜನ ಸೇರಿದ್ರು. ನೋಡಿ, ಬಿಸಿಲಿರೋದ್ರಿಂದ ಮರಳು ಕಾಲನ್ನು ತುಂಬ ಸುಡ್ತಾಯಿತ್ತು. ಹಾಗೆ ನಾವು ನೀರೊಳಗಡೆ ಹೋದ ನಂತರ ಒಂಚೂರು ಬಿಸಿಲು ಗೊತ್ತಾಗಲಿಲ್ಲ. ಮಕ್ಕಳಿಗಂತೂ ಇದು ತುಂಬ ಖುಷಿ ಪಡೋ ಪ್ಲೇಸು. ಆದರೆ ನಾವು ಸ್ವಲ್ಪ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೋಬೇಕಾಗಿರತ್ತೆ. ನಮ್ಮ ಹುಡುಗರು ನೋಡಿ, ಕಾಲು ಸುಡ್ತಾ ಇದ್ರೂ ಲೆಕ್ಕಕ್ಕಿಲ್ದಿರ ಒಬ್ರಿಗಿಂತ ಒಬ್ಬರು ಮುಂಚೆ ಅಂತ ಓಡ್ತಾ ಇದ್ದಾರೆ ಆಟ ಆಡೋದಕ್ಕೆ. ಇಲ್ಲಿ ನೀರಲ್ಲಿ ಇಳಿಯೋವರೆಗೂ ಭಯ. ಒಂದು ಸತಿ ನೀರಲ್ಲಿ ಇಳಿದ್ಮೇಲೆ ಗೊತ್ತಾಗುತ್ತೆ, ಅದರ ಮಜಾನೇ ಬೇರೆ ಇರುತ್ತೆ. ಮನೆಗೆ ಹೋಗೋದಕ್ಕಂತೂ ಇಷ್ಟನೇ ಆಗೋದಿಲ್ಲ. ನಮಗೂ ಹಂಗೆ ಆಗಿದ್ದು. ನೋಡಿ, ಇಲ್ಲಿ ಬಂದಿರೋರು ಎಲ್ಲರೂ ಸಹ ಇದೇ ರೀತಿ ಎಂಜಾಯ್ ಮಾಡ್ತಾಯಿದ್ದಾರೆ. ನಮ್ಮ ಹುಡುಗರು, ನಮ್ಮ ಅಕ್ಕ ಹಾಗೆ ಎಲ್ಲರೂ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ನೀರಲ್ಲಿ. ಇಲ್ಲಿ ಫೋಟೋಗ್ರಾಫರ್ಸು ಸಹ ಇರ್ತಾರೆ. ನಮಗೆ ಬೇಕಾದರೆ ಫೋಟೋಸನ್ನು ತಗೋಬೋದು. ನೋಡಿ, ನಮ್ಮ ಹುಡುಗರು ಎಷ್ಟು ಚೆನ್ನಾಗಿ ಖುಷಿ ಪಡ್ತಾ ಇದ್ದಾರೆ. ನಮಗೆ ನೋಡ್ತಾ ನೋಡ್ತಾ ಇರೋಕ್ಕಾಗಿಲ್ಲ. ನಾವು ಅವ್ರ ಜೊತೆ ಸೇರಿಕೊಂಡು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದೀವಿ. ಅಲೆಗಳು ಒಂದಾದ್ರ ನಂತರ ಒಂದು ಬರ್ತಾನೆ ಇರುತ್ತೆ. ಅವು ನಮ್ಮ ತಲೆ ಮೇಲಿಂದ ಹೋಗ್ತಾ ಇರುತ್ತೆ. ಆವಾಗ ಈ ಉಪ್ಪು ನೀರು ಕಣ್ಣಲ್ಲೆಲ್ಲ ಹೋಗುತ್ತೆ. ಆವಾಗ ಕಣ್ಣು ಸಹ ಸ್ವಲ್ಪ ಹೊತ್ತು ಉರಿತಾ ಇತ್ತು. ನೋಡಿ, ಎಲ್ಲರೂ ಖುಷಿಯಿಂದ ಆಟ ಆಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಬೋಟಿಂಗ್ ಎಲ್ಲ ಇರುತ್ತೆ. ನಂತರ ಇಲ್ಲಿ ನಮಗೆ ಬೇಕಾಗಿರೋ ಬಟ್ಟೆಗಳು ಸಹ ಸಿಗುತ್ತೆ. ಹಾಗೆ ಸ್ನ್ಯಾಕ್ಸು, ಸೀ ಫುಡ್ಡು ಎಲ್ಲ ಸಿಗುತ್ತೆ. ನಾವು ಇಲ್ಲಿ ತುಂಬ ಸಮಯ ಎಂಜಾಯ್ ಮಾಡಿ ನಂತರ ಇಲ್ಲಿ ನೀಟಾಗಿ ಸ್ನಾನಗಳನ್ನು ಸಹ ಮಾಡಿಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸ್ನಾನಗಳೆಲ್ಲ ಮುಗಿಸ್ಕೊಂಡು ಅವ್ರವ್ರಿಗೆ ಬೇಕಾಗಿರೋ ಸ್ನ್ಯಾಕ್ಸನ್ನು ತಿಂದ್ಕೊಂಡು ಖುಷಿಯಿಂದ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀರಿ. ಯಾರ್ಯಾರಿಗೆ ನೀರಲ್ಲಿ ಆಟ ಆಡೋಕ್ಕೆ ತುಂಬ ಖುಷಿ ಆಗುತ್ತಾ ಅಂಥವ್ರಿಗೆ ಇಂಥ ಪ್ಲೇಸು
ತುಂಬ ಖುಷಿ ಕೊಡುತ್ತೆ. ಆದರೂ ನಮ್ಮ ಜಾಗ್ರತೆಯಲ್ಲಿ ನಾವು ಇರಬೇಕಾಗಿರತ್ತೆ. ವೀಕ್ಷಕರೇ, ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.